ಉತ್ತಮ ಉದ್ಯೋಗವನ್ನು ಪಡೆಯುವುದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಗುರಿ. ಆದರೆ ಬಹಳ ಮಂದಿ ಈ ಗುರಿಯನ್ನು ಕೇವಲ ಅದೃಷ್ಟ ಅಥವಾ ಅವಕಾಶಗಳ ಮೇಲೆ ಬಿಡುತ್ತಾರೆ. ನಿಜವಾಗಿ ಹೇಳುವುದಾದರೆ ಉತ್ತಮ ಉದ್ಯೋಗವು ಅದೃಷ್ಟದಿಂದ ಬರುವುದಿಲ್ಲ. ಅದು ನಮ್ಮ ಸಿದ್ಧತೆ, ನಮ್ಮ ಶ್ರಮ ಮತ್ತು ನಮ್ಮ ಮನೋಭಾವದಿಂದ ಬರುತ್ತದೆ. ನೀವು ಯಾವ ಉದ್ಯೋಗವನ್ನು ಬಯಸುತ್ತೀರಿ ಎಂಬುದಕ್ಕಿಂತ ಆ ಉದ್ಯೋಗಕ್ಕೆ ತಕ್ಕ ವ್ಯಕ್ತಿಯಾಗಿ ನೀವು ನಿಮ್ಮನ್ನು ತಯಾರಿಸಿಕೊಂಡಿದ್ದೀರಾ ಎಂಬುದು ಮುಖ್ಯ. ಗುರಿ ಇದ್ದರೆ ಮಾತ್ರ ದಾರಿ ಕಾಣುತ್ತದೆ. ಗುರಿ ಇಲ್ಲದ ಪ್ರಯಾಣವು ದಿಕ್ಕಿಲ್ಲದ ಹಡಗನಂತಿರುತ್ತದೆ. ಆದ್ದರಿಂದ ಮೊದಲು ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ನೀವು ಯಾವ ಕ್ಷೇತ್ರದಲ್ಲಿ ಬೆಳೆಯಬೇಕು? ನಿಮ್ಮ ಶಕ್ತಿ ಯಾವುದು? ನಿಮ್ಮ ಆಸಕ್ತಿ ಏನು? ಈ ಪ್ರಶ್ನೆಗಳ ಉತ್ತರಗಳು ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತವೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಪದವಿ ಸಾಕಾಗುವುದಿಲ್ಲ. ಕೌಶಲ್ಯಗಳೇ ನಿಮ್ಮ ನಿಜವಾದ ಶಕ್ತಿ. ನೀವು ಕಲಿತದ್ದನ್ನು ಕಾರ್ಯಪ್ರವೃತ್ತಿಯಲ್ಲಿ ಬಳಸುವ ಸಾಮರ್ಥ್ಯವಿದ್ದರೆ ಮಾತ್ರ ನೀವು ಬೇರೆಯವರಿಗಿಂತ ವಿಭಿನ್ನರಾಗುತ್ತೀರಿ. ಪ್ರತಿದಿನ ಹೊಸದನ್ನು ಕಲಿಯುವ ಅಭ್ಯಾಸ ಬೆಳೆಸಿಕೊಳ್ಳಿ. ಚಿಕ್ಕ ಚಿಕ್ಕ ಕೌಶಲ್ಯಗಳೇ ನಿಮ್ಮ ದೊಡ್ಡ ಯಶಸ್ಸಿಗೆ ಅಡಿಪಾಯವಾಗುತ್ತವೆ. ಆತ್ಮವಿಶ್ವಾಸವು ನಿಮ್ಮ ಯಶಸ್ಸಿನ ಮೂಲ ಸ್ತಂಭ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲದಿದ್ದರೆ ಜಗತ್ತು ನಿಮ್ಮನ್ನು ನಂಬುವುದಿಲ್ಲ. ಸಂದರ್ಶನದಲ್ಲಿ ನಿಮ್ಮ ಉತ್ತರಕ್ಕಿಂತ ನಿಮ್ಮ ನಂಬಿಕೆ ಮತ್ತು ನಿಮ್ಮ ನಡವಳಿಕೆ ಹೆಚ್ಚು ಗಮನ ಸೆಳೆಯುತ್ತದೆ. ನಾನು ಮಾಡಬಲ್ಲೆ ಎಂಬ ಒಂದು ವಾಕ್ಯ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಸಂವಹನ ಕೌಶಲ್ಯವು ಅತ್ಯಂತ ಮುಖ್ಯ. ನೀವು ಎಷ್ಟು ತಿಳಿದಿದ್ದರೂ ಅದನ್ನು ಸರಿಯಾಗಿ ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದರೆ ಅದು ಅರ್ಧದಷ್ಟೇ. ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಇದು ನಿಮಗೆ ಎಲ್ಲೆಡೆ ಅವಕಾಶಗಳನ್ನು ತೆರೆದಿಡುತ್ತದೆ. ಜೀವನದಲ್ಲಿ ಸವಾಲುಗಳು ಅನಿವಾರ್ಯ. ಆದರೆ ಸಮಸ್ಯೆ ಬಂದಾಗ ಕುಗ್ಗಿಬಿಡುವವರು ಯಶಸ್ಸನ್ನು ಕಾಣುವುದಿಲ್ಲ. ಸಮಸ್ಯೆಯನ್ನು ಅವಕಾಶವಾಗಿ ನೋಡಿದವರು ಮಾತ್ರ ಮುಂದೆ ಹೋಗುತ್ತಾರೆ. ಪ್ರತಿಯೊಂದು ಸಮಸ್ಯೆಯೂ ನಿಮ್ಮೊಳಗಿನ ಶಕ್ತಿಯನ್ನು ಹೊರತೆಗೆದಿಡಲು ಬರುತ್ತದೆ ಎಂಬುದನ್ನು ನೆನಪಿಡಿ. ತಂಡದಲ್ಲಿ ಕೆಲಸ ಮಾಡುವ ಗುಣವು ಅಗತ್ಯ. ಒಬ್ಬ ವ್ಯಕ್ತಿ ಎಲ್ಲವನ್ನೂ ಸಾಧಿಸಲು ಸಾಧ್ಯವಿಲ್ಲ. ಸಹಕಾರ, ಗೌರವ ಮತ್ತು ಹೊಂದಾಣಿಕೆ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಯಿಸುತ್ತದೆ. ಕೆಲಸದ ಜಾಗದಲ್ಲಿ ನಿಮ್ಮ ನಡವಳಿಕೆಯೇ ನಿಮ್ಮ ಗುರುತುವಾಗುತ್ತದೆ. ಶಿಸ್ತಿನ ಜೀವನವು ನಿಮ್ಮ ಕನಸುಗಳಿಗೆ ಸೇತುವೆಯಾಗುತ್ತದೆ. ಸಮಯ ಪಾಲನೆ, ನಿಯಮಿತತೆ ಮತ್ತು ಹೊಣೆಗಾರಿಕೆ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತವೆ. ಹಲವರು ದೊಡ್ಡ ಕನಸುಗಳನ್ನು ಕಾಣುತ್ತಾರೆ, ಆದರೆ ಶಿಸ್ತಿನ ಕೊರತೆಯಿಂದ ಅದನ್ನು ಸಾಧಿಸಲು ವಿಫಲರಾಗುತ್ತಾರೆ. ಸಕಾರಾತ್ಮಕ ಮನೋಭಾವವು ನಿಮ್ಮ ದೊಡ್ಡ ಆಯುಧ. ಪರಿಸ್ಥಿತಿಗಳು ಹೇಗೆ ಇರಲಿ, ನೀವು ಸಕಾರಾತ್ಮಕವಾಗಿ ಯೋಚಿಸಿದರೆ ದಾರಿ ಕಂಡುಕೊಳ್ಳಬಹುದು. ನಕಾರಾತ್ಮಕತೆ ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತದೆ, ಆದರೆ ಸಕಾರಾತ್ಮಕತೆ ನಿಮ್ಮನ್ನು ಮುಂದಕ್ಕೆ ತಳ್ಳುತ್ತದೆ. ಅಂತಿಮವಾಗಿ, ಕಲಿಕೆಯ ಪ್ರಕ್ರಿಯೆಯನ್ನು ಎಂದಿಗೂ ನಿಲ್ಲಿಸಬೇಡಿ. ಪ್ರಪಂಚ ದಿನದಿಂದ ದಿನಕ್ಕೆ ಬದಲಾಗುತ್ತಿದೆ. ನೀವು ನಿನ್ನೆ ಕಲಿತದ್ದೇ ಇಂದು ಸಾಕಾಗುವುದಿಲ್ಲ. ಹೊಸದನ್ನು ಕಲಿಯುವ ಹಸಿವು ನಿಮ್ಮೊಳಗಿರಬೇಕು. ಅದೇ ನಿಮ್ಮನ್ನು ಸದಾ ಪ್ರಗತಿಯಲ್ಲಿಡುತ್ತದೆ. ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ. ಅದು ದಿನದಿಂದ ದಿನಕ್ಕೆ ಮಾಡಿದ ಸಣ್ಣ ಪ್ರಯತ್ನಗಳ ಫಲ. ನಿಮ್ಮ ಕನಸುಗಳನ್ನು ನಿಜಗೊಳಿಸಲು ಇಂದು ನೀವು ಹಾಕುವ ಹೆಜ್ಜೆಯೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಇಂದೇ ಪ್ರಾರಂಭಿಸಿ. ನಿಮ್ಮನ್ನು ನೀವು ತಯಾರಿಸಿಕೊಳ್ಳಿ ಮತ್ತು ನೆನಪಿಡಿ, ಉತ್ತಮ ಉದ್ಯೋಗವು ನಿಮಗೆ ಸಿಗುವುದಿಲ್ಲ. ನೀವು ಅದಕ್ಕೆ ತಕ್ಕವರಾಗಿದ್ದಾಗ ಅದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ.